ನಾನು ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಇಲ್ಲಿಂದ ಸಿಂಧನೂರಿಗೆ ಹೋಗಬೇಕಾಗಿದೆ. ಸುಮಾರು ಸಿಂಧನೂರು ಇಲ್ಲಿಂದ 200 ಕಿಲೋಮೀಟರ್ಗೂ ಜಾಸ್ತಿ ಇದೆ. ಕನಿಷ್ಠ 1 ಗಂಟೆ ಪ್ರಯಾಣ ಸಮಯ ಬೇಕಾಗ್ತದೆ. ಈಗಾಗಲೇ ಮಾತನಾಡಿದಂತ ಎಲ್ಲ ಮುಖಂಡರುಗಳು ಕೂಡ 7ನೇ ತಾರೀಕು ನಡೀತಕ್ಕಂಥ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ನೀವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಥಳೀಯ ಅಭ್ಯರ್ಥಿ ಬೇಕಾ, ಹೊರಗಿನ ಅಭ್ಯರ್ಥಿ ಬೇಕಾ ಅಂತೇಳಿ. ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬೆಳಗಾವಿ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ. ನಿಮಗೆಲ್ಲ ಗೊತ್ತಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿಯಾಗಿ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಒಮ್ಮೆ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದೆ. ಈ ಮತ್ತೆ ಅವ್ರ ಮಗ ಅಭ್ಯರ್ಥಿಯಾಗಿದ್ದಾರೆ. ನೀವು ವಿಚಾರ ಮಾಡಬೇಕು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಬಿಜೆಪಿಯವರು ಗೆದ್ದಿದ್ರು. ಬಿಜೆಪಿಯವರು 25 ಜನ ಗೆದ್ದಿದ್ರು. ಸುಮಲತಾ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು, ಅವರು ಸೇರ್ಕೊಂಡು. ಈಗ ಬಿಜೆಪಿ ಜೆಡಿಎಸ್ ಇಬ್ರು ಮೈತ್ರಿ ಮಾಡ್ಕೊಂಡು ಜಗದೀಶ್ ಶೆಟ್ಟರನ್ನ ಹುಬ್ಬಳ್ಳಿಯಿಂದ ಕರೆದುಬಂದು ಇಲ್ಲಿ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಜಗದೀಶ್ ಶೆಟ್ಟರು ಚಂಚಲ ಮನಸ್ಸಿನವರು. ಅವರಿಗೆ ಯಾವುದೇ ಸಿದ್ಧಾಂತದ ಬಗ್ಗೆ ಬದ್ಧತೆ ಇಲ್ಲ. ಬಿಜೆಪಿನಲ್ಲಿ ಬಹಳ ವರ್ಷ ಇದ್ದವರು. ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಯಾಕಂತಂದ್ರೆ ಸೋಲ್ತಾರೆ ಅಂತೇಳಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಹುಬ್ಬಳ್ಳಿ. ಅವರು ನಮ್ಮ ಪಕ್ಷಕ್ಕೆ ಬಂದ್ರು. ನಾನು ನಿಂತ್ಕೊತೀನಿ, ನನಗೆ ಟಿಕೆಟ್ ಕೊಡಿ, ನಾನು ಮುಖ್ಯಮಂತ್ರಿ ಆಗಿದ್ದವನು, ವಿರೋಧ ಪಕ್ಷದ ನಾಯಕನಾಗಿದ್ದವನು ಅಂತ ಹೇಳಿದ್ರು. ನಮ್ಮ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟು ಕೆಟ್ಟದಾಗಿ ಸೋಲ್ಸಿದ್ರು. ಹುಬ್ಬಳ್ಳಿ ಕ್ಷೇತ್ರದಲ್ಲಿ. ಈಗ ಇಲ್ಲಿ ಮಂಗಳಾ ಸುರೇಶ್ ಅಂಗಡಿ ಉಪಚುನಾವಣೆಯಲ್ಲಿ ಗೆದ್ದಿದ್ರು. ಅದು ಕೆಲವೇ ಮತಗಳ ಅಂತರದಿಂದ ಗೆದ್ದಿದ್ರು. ಕೆಲವೇ ಮತಗಳ ಅಂತರದಿಂದ, ಸುಮಾರು 4,000 ಮತಗಳ ಅಂತರದಿಂದ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಗೆದ್ದಿದ್ರು. ಅದು ಸಿಂಪತಿ ಮೇಲೆ ಅವರಿಗೆ ಹೋಗ್ತಾರೆ. ಹಾಗಾಗಿ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಈಗ ಮಂಗಳಾ ಸುರೇಶ್ ಅಂಗಡಿಯವರನ್ನ ಬದಲಾವಣೆ ಮಾಡಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ನೀವು ಯೋಚನೆ ಮಾಡಬೇಕು. ಮಂಗಳಾ ಸುರೇಶ್ ಶೆಟ್ಟಿಯವರು ಸೋತಿ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಇಡೀ ದೇಶದಲ್ಲಿ 100ಕ್ಕೂ ಹೆಚ್ಚು ಸಿಟ್ಟಿಂಗ್ ಎಂಪಿಗಳನ್ನ ಬದಲಾವಣೆ ಮಾಡಿದ್ದಾರೆ. 100ಕ್ಕೂ ಹೆಚ್ಚು. ಕರ್ನಾಟಕದಲ್ಲಿ ಸುಮಾರು 12 ಜನ ಸಿಟ್ಟಿಂಗ್ ಎಂಪಿಗಳನ್ನ ಬದಲಾವಣೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಆಕ್ಸಿಸ್ ಇಂಡಿಯಾ ಅಂತಕ್ಕಂಥ ಆ ಕಡೆಯಲ್ಲಿ ನೋಡ್ತೀನಿ, ಈ ಕಡೆ ಕೂತ್ಕೊಳ್ಳಿ. ಯಾರಾದ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಮ್ಮ, ಪ್ಲೀಸ್ ಕೂತ್ಕೊಳ್ಳಿ. ಅಲ್ಲೇನೋ ಬಾವುಟ ಬಿಡ್ತಾವೆ. ಕೂತ್ಕೊಳ್ಳಿ.
ಮಂಗಳ ಸುರೇಶ್ ಅಂಗಡಿಯವರು ಸೋಲ್ತಾರೆ ಅಂತೇಳಿ ಜಗದೀಶ್ ಶೆಟ್ಟರ್ ಕರ್ಕೊಂಡು ನಿಲ್ಲಿಸಿದ್ದಾರೆ. ಜಗದೀಶ್ ಶೆಟ್ಟರು ಹುಬ್ಬಳ್ಳಿನಲ್ಲಿ ಸೋತವ್ರನ್ನ ಇಲ್ಲಿ ಕರ್ಕೊಂಡು ನಿಲ್ಲಿಸಿದಾರಲ್ಲ, ಇಲ್ಲಿ ಗೆಲ್ಲಿಕ್ ಸಾಧ್ಯ ಆಗ್ತದ? ಗೆಲ್ಲಿಕ್ ಸಾಧ್ಯ ಆಗ್ತದೆ? ಇಲ್ಲಿ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಇಲ್ಲಿ ಅವರನ್ನ ಸೋಲಿಸಿ ಮತ್ತೆ ಹುಬ್ಬಳ್ಳಿಗೆ ವಾಪಸ್ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಈ ಚುನಾವಣೆಯಲ್ಲಿ ನೀವು ಕೊಡ್ತಕ್ಕಂಥ ಓಟ್ ಇದೆಯಲ್ಲ, ನನಗೆ ಕೊಡ್ತಕ್ಕಂಥ ಓಟ್ಗಳು ಅಂತೇಳಿ ನೀವು ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಲ್ಲ ಅಭ್ಯರ್ಥಿ, ನಾನೇ ಅಭ್ಯರ್ಥಿಯಾಗಿದ್ದೀನಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ನೀವೆಲ್ಲರೂ ಕೂಡ ಅಭ್ಯರ್ಥಿಗಳಾಗಿದ್ದೀವಿ ಎಂದು ತಿಳ್ಕೋಬೇಕಾಗ್ತದೆ. ನಮ್ಮ ಅಭ್ಯರ್ಥಿಯ ಕ್ರಮ ಸಂಖ್ಯೆ 3. ನಮ್ಮ ಗುರುತು ಹಸ್ತದ ಗುರುತಿಗೆ ನೀವು ಬಟನ್ ಒತ್ತದ ಮೂಲಕ ವೋಟ್ ಹಾಕಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡಬೇಕು. ಸುರೇಶ್ ಅಂಗಡಿಯವರು ಮಂತ್ರಿಯಾಗಿದ್ದರು. ಮಂಗಳ ಅವರ ಮರಣಾನಂತರ ಸುರೇಶ್ ಅಂಗಡಿಯವರು ಲೋಕಸಭಾ ಸದಸ್ಯರಾಗಿದ್ದರು. ಬಿಜೆಪಿನಲ್ಲಿ 26 ಜನ ಇದ್ದರು. ಯಾರಾದರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಬಾಯ್ಬಿಟ್ರ? ಸುರೇಶ್ ಅಂಗಡಿಯವರು ಬಾಯಿ ಬಿಡಲಿಲ್ಲ, ಸುರೇಶ್ ಅಂಗಡಿಯವರು ಬಾಯಿ ಬಿಡಲಿಲ್ಲ. ಈ ಜಗದೀಶ್ ಶೆಟ್ಟರ್ ಕಳಿಸಿದ್ರೆ ನರೇಂದ್ರ ಮೋದಿ ಎದುರುಗಡೆ ನಿಂತು ಮಾತಾಡಕ್ಕಾಗತ್ತೆ? ಇವರು ನರೇಂದ್ರ ಮೋದಿ ಅವರು ಕಂಡ್ರೆ ಗಿಡಗಿಡ ಗಡಗಡ ಗಡಗಡ ಅಂತ ಹೋಗ್ತಾರೆ. ನನಗೆ ನರೇಂದ್ರ ಮೋದಿ ಅವರು ಹೇಳದ್ದೇ ವೇದವಾಕ್ಯ, ಅವರು ಬರೀ ಸುಳ್ಳೇ ಹೇಳೋದು. ನರೇಂದ್ರ ಮೋದಿ ಅವರು ಬರೀ ಸುಳ್ಳೇ ಹೇಳೋದು. ಅಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಶಿವಾಜಿ ಮಹಾರಾಜನಿಗೆ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಕಾಂಗ್ರೆಸ್ ಅವಮಾನವನ್ನು ಮಾಡಿದ್ರು. ಇದು ಎಂತ ಹಸಿ ಸುಳ್ಳು ನೋಡಿ, ಹಸಿ ಸುಳ್ಳು. ಶಿವಾಜಿ ಮಹಾರಾಜರವರಿಗೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಗೌರವದಿಂದ ಕಾಣುತ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ. ಸಂಗೊಳ್ಳಿ ರಾಯಣ್ಣವರು ಪ್ರಾಧಿಕಾರ ಮಾಡಿದ್ದು ನಾವು. ಎಲ್ಲಮ್ಮನ ದೇವಸ್ಥಾನ ಅದರ ಅಭಿವೃದ್ಧಿಗೆ ಪ್ರಾಧಿಕಾರ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿದವರು ನಾವು. ವಿಶ್ವಾಸ ವೈದ್ಯರು ಕೂಡ ಅದನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನನಗೆ ಹೇಳಿದ್ರು. ಅದಕ್ಕೋಸ್ಕರ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಎಲ್ಲಮ್ಮನವರ ದೇವಸ್ಥಾನದ ಪ್ರಾಧಿಕಾರವನ್ನ ಮಾಡಿ ಆ ದೇವಸ್ಥಾನದ ಅಭಿವೃದ್ಧಿಯನ್ನ ಮಾಡ್ತೇವೆ. ಯಾಕೆಂತಂದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಎಲ್ಲಮ್ಮನ ದೇವಸ್ಥಾನಕ್ಕೆ ಬರ್ತಾರೆ. ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. ಈ 10 ವರ್ಷಗಳಲ್ಲಿ ಬಡವರು, ದಲಿತರು, ಹಿಂದುಳಿದವರು
ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರ? ಏನಾದ್ರು ಮಾಡಿದ್ರೆ ಅಂದ್ರೆ ನೀವು ಹೇಳಿ, ಎದೆ ಮುಟ್ಟಿ ಹೇಳಿ. ಏನಾದ್ರು ಮಾಡಿದ್ರೆ ಮಾಡಿದ್ದಾರೆ ಅಂತ ಹೇಳಿ, ಮಾಡಿಲ್ಲ ಅನ್ನೋದಾದ್ರೆ ಮಾಡಿಲ್ಲ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ವೋಟ್ ಕೊಟ್ಟು ಆಶೀರ್ವಾದ ಮಾಡಿ ಈ ಸಾರಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.